ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 12ನೆಯ ವಾರ, ಜೂನ್ 26, 2025, ಗುರುವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 7ನೇ ಅಧ್ಯಾಯ, 21ರಿಂದ 28ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ತೀರ್ಪಿನ ದಿನದಂದು, ಸ್ವಾಮಿ ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ಆಗ ನಾನು ಅವರಿಗೆ, ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ, ಅಧರ್ಮಿಗಳೇ, ನನ್ನಿಂದ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳಿಬಿಡುವೆನು. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಆದರೂ ಅದು ಬೀಳಲಿಲ್ಲ, ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು. ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನೂ ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು, ಅದು ಕುಸಿದು ಬಿತ್ತು. ಅದಕ್ಕಾದ ಪತನವೋ ಅಗಾಧ. ಯೇಸು ಇದೆಲ್ಲವನ್ನು ಹೇಳಿ ಮುಗಿಸಿದರು. ಅವರ ಬೋಧನೆ ಜನರಲ್ಲಿ ಅಮೋಘ ಪ್ರಭಾವವನ್ನು ಬೀರಿತು, ಏಕೆಂದರೆ ಅವರು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಯೇಸು ಅಧಿಕಾರವಾಣಿಯಿಂದ ಪ್ರಬೋಧಿಸುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಮ್ಮ ವಿಶ್ವಾಸ, ನಂಬಿಕೆ ಆಳವಾಗಿ ಬೇರೂರಿರಬೇಕು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಯೇಸು ಕ್ರಿಸ್ತನ ಈ ಬೋಧನೆಯು ನಮ್ಮ ವಿಶ್ವಾಸದ ಆಳವನ್ನು ಪರೀಕ್ಷಿಸುವ ಒಂದು ದರ್ಪಣವಾಗಿದೆ. ಅವರು ಸ್ವರ್ಗದ ರಾಜ್ಯವನ್ನು ಪ್ರವೇಶಿಸುವುದು ಕೇವಲ ದೇವರನ್ನು ಸ್ವಾಮಿ ಎಂದು ಕರೆಯುವುದರಿಂದ ಮಾತ್ರ ಸಾಧ್ಯವಿಲ್ಲ ಎಂದು ಹೇಳಿ, ನಮ್ಮ ವಿಶ್ವಾಸ ನಮ್ಮ ಕ್ರಿಯೆಗಳಲ್ಲಿಯೂ ಪ್ರತಿಫಲಿಸಬೇಕಾದ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತಾರೆ. ಯೇಸು ಈ ವಿಷಯವನ್ನು ಬಂಡೆಯ ಮೇಲೆ ಮತ್ತು ಮರಳಿನ ಮೇಲೆ ಕಟ್ಟಿದ ಮನೆಗಳ ಉಪಮೇಯಗಳ ಮೂಲಕ ವಿವರಿಸುತ್ತಾರೆ. ಬಂಡೆಯ ಮೇಲೆ ಕಟ್ಟಿದ ಮನೆ ಅಂದರೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವ ವ್ಯಕ್ತಿಯಾಗಿದ್ದಾರೆ. ಯಾವ ಕಷ್ಟ ಬಂದರೂ ಆ ವ್ಯಕ್ತಿಯ ವಿಶ್ವಾಸ, ನಂಬಿಕೆಗಳು ಗಟ್ಟಿಯಾಗಿರ್ತದೆ. ಆದರೆ ಮರಳಿನ ಮೇಲೆ ಕಟ್ಟಿದ ಮನೆ ಅಂದರೆ ದೇವರ ವಾಕ್ಯವನ್ನು ಕೇಳಿ ಮರೆತು ಬಿಡುವ ವ್ಯಕ್ತಿ. ಕಷ್ಟ ಬಂದಾಗ ಆ ವ್ಯಕ್ತಿಯ ವಿಶ್ವಾಸ, ನಂಬಿಕೆಗಳು ಕುಸಿಯುತ್ತದೆ. ಪ್ರಿಯರೇ, ಈ ಉಪಮೆಗಳ ಮೂಲಕ ಯೇಸು ನಮಗೆ ಹೇಳುವುದು ನಮ್ಮ ವಿಶ್ವಾಸ, ನಂಬಿಕೆ ಆಳವಾಗಿ ಬೇರೂರಬೇಕು ಎಂಬುದಾಗಿ. ಅಂದರೆ ನಮ್ಮ ನಂಬಿಕೆ ಕೇವಲ ಒಂದು ಭಾವನೆ ಅಥವಾ ಆಚರಣೆ ಮಾತ್ರವಾಗಿರದೆ ಅದು ನಮ್ಮ ಜೀವನದ ಆಧಾರವಾಗಿರಬೇಕು. ದೇವರು ನಮ್ಮ ಜೀವನದ ಆಧಾರವಾದಾಗ, ದೇವರ ವಾಕ್ಯ ನಮ್ಮ ಜೀವನದ ಆಧಾರವಾದಾಗ, ನಮ್ಮ ಬದುಕು ಆ ಬಂಡೆಯ ಮೇಲೆ ಕಟ್ಟಿದಂಥ ಮನೆಯನ್ನು ಹೋಲುತ್ತದೆ. ಪ್ರಿಯರೇ, ಆಚಾರವರಿಯಿರಿ, ವಿಚಾರವರಿಯಿರಿ, ನುಡಿದಂತೆ ನಡೆಯದಿದ್ದರೆ ದೇವ ಮೆಚ್ಚನು ಎನ್ನುತ್ತದೆ ಗಾದೆ. ನಮ್ಮಲ್ಲಿ ವಾಗ್ಮಿಗಳಿಗೆ, ಮಾತುಗಾರರಿಗೆ, ಭಾಷಣಕಾರರಿಗೆ ಕೊರತೆ ಇಲ್ಲ. ಆದರೆ ನಾವು ಕೇವಲ ಮಾತುಗಾರರಾಗಿ ಕಾರ್ಯಾಚರಣೆ ಮಾಡದೆ ಹೋದರೆ ಅದೊಂದು ಅಸತ್ಯ ನಡವಳಿಕೆ. ತಾಯಿ ಮರಿಯಳು ತಾನು ದೇವರ ದಾಸಿ ಎಂದು ದೈವಚಿತ್ತಕ್ಕೆ ಶರಣಾದಳು ಹಾಗೂ ಜೀವನ ಪರ್ಯಂತ ಅದರಂತೆ ಬಾಳಿದಳು. ಮಾತಿಗೆ ಸೈ, ಕೆಲಸಕ್ಕೆ ನಹಿ ಎಂದರೆ ಹೇಗೆ? ನಮ್ಮ ಬದುಕೆ ವಿಶ್ವಾಸವಾಗಬೇಕು, ನಮ್ಮ ವಿಶ್ವಾಸವೇ ನಮ್ಮ ಬದುಕಾಗಬೇಕು. ಹೀಗೆ ನಮ್ಮ ಕ್ರೈಸ್ತ ವಿಶ್ವಾಸದ ನಡೆನುಡಿಗಳಲ್ಲಿ ಹೊಂದಾಣಿಕೆ ಇರಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.